ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸಿಎಂ ಗೊಂದಲಕ್ಕೆ ತೆರೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರೆ. ಸಚಿವ ಮಹದೇವಪ್ಪ ಸ್ಪಷ್ಟನೆ. ಶಬರಿಮಲೆ ಮಾಲೆ ಧರಿಸಿ ಬಂದ ವಿದ್ಯಾರ್ಥಿಗೆ ಗೇಟ್ ಪಾಸ್. ಚಿಕ್ಕಮಗಳೂರು ಕಾಲೇಜು ಪ್ರಿನ್ಸಿಪಾಲ್ನಿಂದ ಆಕ್ಷೇಪ. ಹಿಂದೂ ಸಂಘಟನೆಗಳ ಆಕ್ರೋಶದ ಬಳಿಕ ಅನುಮತಿ. ಎಚ್ಐವಿ ಸೋಂಕಿತರ ಕುರಿತ ಸಾಮಾಜಿಕ ಧೋರಣೆ ಬದಲಾಗಬೇಕು. ತಾರತಮ್ಯ ಬಿಡಿ, ಏಡ್ಸ್ ಅರಿವು ಪಡೆಯಿರಿ. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಜಿಕೆ ಕರೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ದಾರೆ. ಅವರೇ ಮುಂದುವರಿಯುತ್ತಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಕರ್ನಾಟಕದ ಕುರ್ಚಿ ಕಿತ್ತಾಟಕ್ಕೆ ಈಗ ಬ್ರೇಕ್ ಬಿದ್ದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಬದಲಾವಣೆ ವಿಷಯ ಪಕ್ಷದ ಮುಂದೆಯೇ ಇಲ್ಲ. ಅಂತೆಕಂತೆ ಮಾತುಗಳು ಈಗ ಯಾಕೆ? ಯಾವುದೇ ಗೊಂದಲ ಇರಬಾರದು ಎಂದು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ 5 ವರ್ಷ ಸರ್ಕಾರ ನಡೆಸುತ್ತೇವೆ. ಮತ್ತೆ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ. ಕ್ರಿಕೆಟ್ ಆಡುವ 11 ಮಾತ್ರ ಬ್ಯಾಟ್ ಬೀಸಬೇಕು. ಉಳಿದವರು ಬ್ಯಾಟ್ ಬೀಸಿದರೆ ಏನೂ ಪ್ರಯೋಜನವಿಲ್ಲ. ಸ್ವಾಮೀಜಿಗಳು ಸೇರಿದಂತೆ ಯಾರೇ ಬ್ಯಾಟ್ ಬೀಸಿದರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ನಮ್ಮ ಸರ್ಕಾರ ಸ್ಥಿರವಾಗಿದ್ದು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ಬಿಜೆಪಿಯವರು ವಿಧಾನಸೌಧದಲ್ಲಿ ಕಾಂಗ್ರೆಸ್ನವರು ಶಾಸಕರ ಖರೀದಿ ಕೇಂದ್ರ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಾರೆ. ಅವರು ಹೇಗೆ ಅಧಿಕಾರಕ್ಕೆ ಬಂದರು ಎಂಬುದನ್ನು ಹೇಳಲಿ. ಅವರೇನು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿದ್ದಾರಾ? ಕನ್ನೇರಿ ಶ್ರೀಗಳು ಏನ್ ಹೇಳಿಕೆ ನೀಡುತ್ತಾರೆ ಎನ್ನುವುದು ಗೊತ್ತಿಲ್ಲ. ನನಗೆ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಮಾತ್ರ ತಿಳಿದಿದೆ ಎಂದರು. ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಮತ್ತೆ 2028 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಮ್ಯಾಟ್ರಿಕ್ಸ್ ಕ್ಲೋಸ್. MLAಗಳು ಪಕ್ಷದ ಲೀಡರು ಡೆಲ್ಲಿಗೆ ಹೋಗ್ಬೇಡಿ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಪಕ್ಷದ ಹೈಕಮಾಂಡ್ ಇದೆಯಲ್ಲ, ಹೋಗ್ತಾರೆ, ಮಾತಾಡ್ತಾರೆ, ಅವ್ರದ್ದು ಕೆಲಸ ಇರ್ತವೆ. ನಥಿಂಗ್ ರಾಂಗ್. ಪವರ್ ಶೇರಿಂಗ್ ಚರ್ಚೆ ಆಗಿಲ್ಲ ಸರ್. ಮೊನ್ನೆ ಬ್ರೇಕ್ಫಾಸ್ಟಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು? ತಾತ್ಕಾಲಿಕ ಬ್ರೇಕ್ ಅಷ್ಟೇ ಅಂತ ಹೇಳ್ತಿರಲ್ಲ ಸರ್. ಈಗ ಬ್ರೇಕ್ಫಾಸ್ಟ್ ವಿಚಾರ ಏನು ಮಾತಾಡ್ತಿದಾರೆ ಗೊತ್ತಾ ಸರ್? ಈಗ ಈ ನಮ್ಮದು ಚರ್ಚೆ ಇದೆ, ಹೊರಗಡೆ ಬೇಡ ಒಳಗಡೆ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಕ್ಕೆ ಸಂದೇಶ ರವಾನೆ ಆಗಿದೆ ಸರ್. ಈಗ ಅದು ನಿಮ್ಗೆ ಹೇಳಿದ್ರು ರವಾನೆ ಆಗಿದೆ ಸರ್. ಅದೇ ರೀತಿ ನಮ್ಗೆ ಹೇಳಿದಾರೆ ಅಲ್ಲ ಸರ್. ನಿಮ್ಗೆ ಕಾಂಗ್ರೆಸ್ನವ್ರು ಬಿಟ್ಟು ಬೇರೆಯವ್ರಿಗೆಲ್ಲರೂ ಗೊತ್ತಿದೆ ಸರ್. ಅದೀಗ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲದೆ ಇದ್ದವರು ಬೇರೆಯವ್ರಿಗೇನು ಗೊತ್ತಾಗುತ್ತೆ? ಈಸ್ ಚೀಫ್ ಮಿನಿಸ್ಟರ್ ಈಸ್ ಕಂಟಿನ್ಯೂಯಿಂಗ್ ಎಸ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀನಲ್ಲ. 28ರವರೆಗೂ ಸರ್ ಈಸ್ ಎ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್. ಈಸ್ ಕಂಟಿನ್ಯೂಯಿಂಗ್ 2028 ತನಕ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ. 2028ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಅವರೇ ಮುಖ್ಯಮಂತ್ರಿ ಇದ್ದಾರಲ್ಲ ಈಗ. ಮುಂದುವರಿತಾರೆ ಸರ್. ಏನು ನಿಮ್ಗೆ ಡೌಟ್ ಹಾಕಿ? ನಮಗೆ ಯಾರಿಗೂ ಡೌಟ್ ಇಲ್ಲ. ಶಬರಿಮಲೆ ಅಯ್ಯಪ್ಪ ಮಾಲೆ ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳನ್ನು ಕಾಲೇಜಿನಿಂದ ಹೊರಹಾಕಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರು ನಗರದ ಎಂಇಎಸ್ ಪಿಯು ಕಾಲೇಜಿನಲ್ಲಿ ಮೊದಲ ವರ್ಷದ ಪಿಯು ವ್ಯಾಸಂಗ ಮಾಡುತ್ತಿರುವ 3 ವಿದ್ಯಾರ್ಥಿಗಳು ಅಯ್ಯಪ್ಪ ಮಾಲೆ ಧರಿಸಿ ತರಗತಿಗೆ ಬಂದಿದ್ದಾರೆ. ಆದರೆ ಇದಕ್ಕೆ ಪ್ರಿನ್ಸಿಪಾಲ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಅಯ್ಯಪ್ಪ ಮಾಲೆ ತೆಗೆದು ಬರುವಂತೆ ಸೂಚನೆ ನೀಡಿ ಹೊರಗೆ ಕಳುಹಿಸಿದ್ದಾರೆ. ಈ ವಿಚಾರ ತಿಳಿಯುತ್ತಿದ್ದಂತೆಯೇ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಸೇರಿದಂತೆ ನೂರಾರು ಹಿಂದೂ ಸಂಘಟನೆಗಳ ಮುಖಂಡರು ಕಾಲೇಜ್ ಬಳಿ ಬಂದು ಕಾಲೇಜ್ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಅಯ್ಯಪ್ಪ ಮಾಲಾಧಾರಿಗಳನ್ನು ಹೊರಕಳಿಸಿದರೆ ನೂರಾರು ವಿದ್ಯಾರ್ಥಿಗಳಿಗೆ ಮಾಲೆ ಹಾಕಿಸುವ ಎಚ್ಚರಿಕೆ ನೀಡಿದರು. ಕಾಲೇಜು ಬಳಿ ನೂರಾರು ಹಿಂದೂ ಸಂಘಟನೆ ಕಾರ್ಯಕರ್ತರು ಆಗಮಿಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆಯೇ ಸ್ಥಳಕ್ಕೆ ಬಸವನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ವಾದ ವಿವಾದದ ಬಳಿಕ ಅಂತಿಮವಾಗಿ ಅಯ್ಯಪ್ಪ ಮಾಲೆ ಹಾಕಿಕೊಂಡು ಬಂದಿದ್ದ 3 ವಿದ್ಯಾರ್ಥಿಗಳನ್ನು ತರಗತಿಗೆ ಕೂರಲು ಪ್ರಿನ್ಸಿಪಲ್ ಅನುಮತಿ ನೀಡಿದ್ದಾರೆ. ಜೊತೆಗೆ ಆಡಳಿತ ಮಂಡಳಿ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಜಿಕೆ ಅವರು, ಸಮಾಜದ ಪ್ರತಿಯೊಬ್ಬ ಮನುಷ್ಯನಿಗೂ ಎಚ್ಐವಿ ಕುರಿತು ಅರಿವು ಮತ್ತು ತಿಳುವಳಿಕೆಯನ್ನು ನೀಡುವ ಪ್ರಮುಖ ಉದ್ದೇಶದಿಂದ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತಿದೆ. ಏಡ್ಸ್ ಪೀಡಿತರನ್ನು ಸಮಾಜದಲ್ಲಿ ನೋಡುವ ಮೂಢನಂಬಿಕೆಯ ದೃಷ್ಟಿಕೋನವು ಇನ್ನೂ ಉಳಿದಿದೆ. ಸೋಂಕಿತರ ಬಗ್ಗೆ ಸಮಾಜದ ಈ ಧೋರಣೆ ಇನ್ನಾದರೂ ಬದಲಾಗಬೇಕಿದೆ. ಎಚ್ಐವಿ ಸೋಂಕು ಕೇವಲ ವೈದ್ಯಕೀಯ ಸಮಸ್ಯೆಯಲ್ಲ,
ಇದೊಂದು ಸಾಮಾಜಿಕ ಮತ್ತು ಮಾನವ ಹಕ್ಕುಗಳ ಸಮಸ್ಯೆಯೂ ಹೌದು. ಸೋಂಕಿತರ ಕುರಿತ ತಪ್ಪು ಕಲ್ಪನೆಗಳು, ಭಯ ಮತ್ತು ತಾರತಮ್ಯದ ಕಾರಣದಿಂದಾಗಿ ಹಲವರು ಚಿಕಿತ್ಸೆ ಮತ್ತು ಸಾಮಾಜಿಕ ಬೆಂಬಲದಿಂದ ವಂಚಿತರಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹಲವು ಸಂಘ ಸಂಸ್ಥೆಗಳು ಸೋಂಕಿತರಿಗೆ ಎಲ್ಲಾ ಸೌಲಭ್ಯಗಳನ್ನು ನೀಡಲು ಹಾಗೂ ಈ ತಾರತಮ್ಯವನ್ನು ಹೋಗಲಾಡಿಸಲು ಮತ್ತು ಅರಿವು ಮೂಡಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಈ ಒಂದು ದಿನದ ಯಾಕಂದ್ರೆ BK ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಈ ಏಡ್ಸ್ ಅಂದ್ರೆ ಏನು, ಇದರಿಂದ ಆಗುವಂತ ದುಷ್ಪರಿಣಾಮಗಳೇನು, ನಮ್ಮ ಜೀವನದ ಮೇಲೆ ಅಂದ್ರೆ ಮಾನವನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕೆ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಅಂದ್ರೆ, ಯಾಕೆ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ, ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅವೇರ್ನೆಸ್, ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ರ ಬಗ್ಗೆ ತಿಳುವಳಿಕೆ ಸಿಗ್ಬೇಕು ಅಂತ ಹೇಳಿ ಈಗಾಗಲೇ ಸರ್ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು. ಏನಂತಂದ್ರೆ ಒಂದು ಮೂಢನಂಬಿಕೆ ನಮ್ಮಲ್ಲಿ ಇನ್ನೂ ಮನೆ ಮಾತಾಗಿದೆ ಅಂತ ಹೇಳಿ, ಒಂದು ಏಡ್ಸ್ ಪೀಡಿತ ಅಂತ ಅದಕ್ಕೆ ಗೊತ್ತಾಗಿದ ತಕ್ಷಣ ಜನರು ಆತನನ್ನ ನೋಡುವ ದೃಷ್ಟಿ ಬೇರೆ ಇರುತ್ತೆ. ಅದು ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ, ನೋಡುವಂತ ದೃಷ್ಟಿ ಬೇರೆ ರೀತಿಯಾಗಿರುತ್ತೆ. ಅವ್ರಿಗೆ ಏಡ್ಸ್ ಆಗಿದೆ, ಅದರಿಂದ ನಾವು ಅವರಿಂದ ದೂರ ಇರಬೇಕು, ಅವರನ್ನ ನಾವು ಮುಟ್ಟಬಾರ್ದು ಅಥವಾ ಅವ್ರ ಜೊತೆ ನಾವು ಏನನ್ನು ಶೇರ್ ಮಾಡಬಾರ್ದು. ಕಾರ್ಯಕ್ರಮದಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಬಿ, ಪ್ರಾಂಶುಪಾಲರಾದ ಡಾಕ್ಟರ್ ಕವಿತಾ ಸಿಬಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಾಗಪ್ಪ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಡಿಪಿ ಸೇರಿದಂತೆ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ದಲಿತರನ್ನ ಸಿಎಂ ಮಾಡಬೇಕು ಎಂದು ಜಿಲ್ಲಾ ದಲಿತ ಪರ ಹೋರಾಟಗಾರರ ಒಕ್ಕೂಟ ಒತ್ತಾಯಿಸಿದೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ದಿನೇಶ್, ಕಳೆದ 1 ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಬರೀ ಕಿತ್ತಾಟವನ್ನೇ ನೋಡುತ್ತಿದ್ದೇವೆ. ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕೆಂದು ಕೆಲವರು, ಡಿಕೆಶಿಗೆ ಅಧಿಕಾರ ಕೊಡಿ ಎಂದು ಕೆಲವರು ವಾದ ಮಾಡುತ್ತಿದ್ದಾರೆ. ಇವರನ್ನ ಬಿಟ್ಟು ದಲಿತರು ಏಕೆ ಸಿಎಂ ಆಗಬಾರದಾ? ದಲಿತರನ್ನ ಸಿಎಂ ಮಾಡಿ ಎಂದು ಸಮುದಾಯದ 36 ಶಾಸಕರು ಮಾತನಾಡುತ್ತಿಲ್ಲ. ಬರೀ ಜೀತ ಮಾಡಿಕೊಂಡೇ ಇರಬೇಕಾ? ಹಿಂದೆ ಡಾಕ್ಟರ್ ಪರಮೇಶ್ವರ್ ಸಿಎಂ ಆಗುವ ಅವಕಾಶ ತಪ್ಪಿತು. ಈಗ ಸಿಎಂ ಆಗಲು ಅದೇ ಪರಮೇಶ್ವರ್, ಮುನಿಯಪ್ಪ, ಡಾಕ್ಟರ್ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಮೊದಲಾದವರಿದ್ದಾರೆ. ಅವರಿಗೂ ಅವಕಾಶ ಕೊಡಿ ಎಂದು ಒತ್ತಾಯಿಸಿದರು. ನಾವು 2-3 ತಿಂಗಳು ಆಗ್ತಾ ಬಂತು. ನಮ್ಮ ರಾಜ್ಯದಲ್ಲೇ ಯಾವ TV ಆನ್ ಮಾಡಿದ್ರೂ ನಮ್ಮ ಚಿತ್ರಮಾಧ್ಯಮ ಮಿತ್ರರು ಬರೀ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಇವತ್ತು ನಡೀತಾ ಇದೆ, ಬರೀ ಕಾಂಗ್ರೆಸ್ ಪಕ್ಷದಲ್ಲಿ CM ಕುರ್ಚಿಗಾದಿಗಾಗಿ ಬರೀ ಕಿತ್ತಾಟದ್ದೇ ತೋರಿಸ್ತಾ ಇದ್ದಾರೆ. ಇನ್ಯಾವ ಕಾರ್ಯಕ್ರಮಗಳೇ ನೋಡ್ತಾ ಇಲ್ಲ ಅಲ್ಲಿ ನ್ಯೂಸ್ ಚಾನಲಲ್ಲಿ. ಕೇವಲ ಏನು ಬರೀ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ಇವ್ರಿಗೆ ಚೇರ್ ಬಿಟ್ಟು ಕೊಡಬೇಕು, ಇವ್ರಿಗೆ ಅವ್ರ ಚೇರ್ ಬಿಟ್ಟು ಕೊಡಬೇಕು ಅಂತ ಬರೀ ಇದೇ ವಿಚಾರ ಬರ್ತಾಯಿತ್ತು ಹೊರತು ಯಾವುದೂ ಬರ್ತಾಯಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ನಾವು ದಲಿತರಾಗಿ ನಮ್ಮ ದಲಿತರಿಗೆ ಯಾಕೆ ಒಂದು CM ಅವಕಾಶ ಬಂದಿದೆ ಈಗ, ಆ ವಿಚಾರ ಯಾರು ಈ ಚಕಾರನೇ ಎತ್ತುತ್ತಾ ಇಲ್ಲ. ನಾವೇನು ದಲಿತರನ್ನ ಇಲ್ಲಿ ರಾಜ್ಯದ CM ಆಗಂಗೆ ಅಲ್ವಾ? ಮಾತೆತ್ತಿರು ಬರೀ ಶಿವಕುಮಾರ್, ಸಿದ್ದರಾಮಯ್ಯ, ಕಾಂಗ್ರೆಸ್ ಅವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟವ್ರು ಇಲ್ಲಿ ರಾಜ್ಯದಲ್ಲಿ ಓಲ್ ಆ್ಯಂಡ್ ಸೋಲಾಗಿ. 2013ರಲ್ಲಿ G. ಪರಮೇಶ್ವರು ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ನೇ ಗೆಲ್ಸಿದ್ರು, ಅವಾಗಲೂ ಸರ್ಕಾರ ಬಂತು. ಆಗಲೂ ಸಹ ನಮಗೆ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ವಿಠಲ್, ಮಂಜು, ಭಾನುಪ್ರಕಾಶ್, ಮಧು, ಉಮೇಶ್, ಸದಾಶಿವ್ ಹಾಜರಿದ್ದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಲ್ನಾಡ್ ಇಕೋ ಕ್ಲಬ್ ವತಿಯಿಂದ 2 ದಿನಗಳ ಕಾಲ ಆಯೋಜಿಸಲಾಗಿದ್ದ ವನ್ಯ ಚೈತನ್ಯ 2025 ಕಾರ್ಯಕ್ರಮವು ನವೆಂಬರ್ 30ರಂದು ಮುಕ್ತಾಯಗೊಂಡಿದ್ದು, ಸಮಾರೋಪ ಸಮಾರಂಭದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್ ಅವರು, ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಗಮನವನ್ನು ಪರಿಸರ ಮತ್ತು ನಿಸರ್ಗದತ್ತ ಸೆಳೆದಿದೆ. ಸುಮಾರು 40ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪರಿಸರ ಬದ್ಧತೆಯ ಅರಿವು ಮೂಡಿಸಿ ಹಸಿರನ್ನು ಉಳಿಸಿ ಬೆಳೆಸುವ ಪ್ರೇರಣೆ ನೀಡಿದೆ ಎಂದು ಶ್ಲಾಘಿಸಿದರು. ಈ ಭಾಗದಲ್ಲಿ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ನರಸಿಂಹನವರು, ಮಾಜಿ ಪ್ರಾಂಶುಪಾಲರು ಪ್ರಾಧ್ಯಾಪಕರಾದ ಕೃಷ್ಣಯ್ಯನವರೇ, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಪ್ರಾಧ್ಯಾಪಕರಾದಂಥ ರಮೇಶ್ ಅವರೇ, ಸ್ಟೂಡೆಂಟ್ ಅಭ್ಯರ್ಥಿಯಾದಂಥ ಶಿವಶಂಕರ್ ಅವರೇ, ನನ್ನ ಆತ್ಮೀಯ ಮಿತ್ರ ಸ್ವಾಗತ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಇಕೋ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ
ಈ ಪರಿಸರದಿಂದ ಆಗುವಂತಹ ಅನಾರೋಗ್ಯ ಎಷ್ಟಿದೆ ಅಂದರೆ ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಸರ್ಟಿಫಿಕೇಟ್ ಶೀಲ್ಡ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಚ್.ಎಸ್. ನರಸಿಂಹನ್, ನಿವೃತ್ತ ಪ್ರಾಂಶುಪಾಲರಾದ ಡಾ ಎ.ಜೆ. ಕೃಷ್ಣಯ್ಯ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಹ ಅಧಿಕಾರಿ ಡಾ ಶಿವಶಂಕರ್, ಸಂಯೋಜಕರಾದ ಡಾ ಡಿ.ವಿ. ಪ್ರದೀಪ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸೆಂಬರ್ 6ರಂದು ಹಾಸನ ಜಿಲ್ಲೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಸವಲತ್ತು ವಿತರಣೆಗಾಗಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಅವರು ತಾಲೂಕಿನ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಹರಿಕಾರರಾಗಿರುವ ಮುಖ್ಯಮಂತ್ರಿಗಳ 5 ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಮನೆ ಮಾತಾಗಿದೆ. ಈ ಸಂದರ್ಭದಲ್ಲಿ ಅವರು ಬಿಜೆಪಿ ಕಾರ್ಯಕರ್ತರಿಗೆ ತಿರುಗೇಟು ನೀಡಿದರು. 4 ಬಾರಿ ಶಾಸಕರಾಗಿ ಮತ್ತು 1 ಬಾರಿ ಮಂತ್ರಿಯಾಗಿರುವ ಬಿ. ಶಿವರಾಮ್ ಅವರ ವಿರುದ್ಧ ಅಪಪ್ರಚಾರ ನಿಲ್ಲಿಸುವಂತೆ ಒತ್ತಾಯಿಸಿದರು. ಅಲ್ಲದೆ ನಿರುದ್ಯೋಗಿಗಳ ಅಧ್ಯಕ್ಷ ಎಂದೇಳಿರುವ ತಾಲೂಕು ಅಧ್ಯಕ್ಷರು ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಕಳಪೆ ಕಾಮಗಾರಿಗಳ ಬಗ್ಗೆ ಮಾತನಾಡುವಾಗ ಶಾಸಕರ ಹೊಣೆಯನ್ನು ಅರಿತು ಮಾತನಾಡಬೇಕು. ಶಾಸಕರು ಸರ್ಕಾರದ ಒಂದು ಭಾಗವಾಗಿದ್ದು, ಬಿಕ್ಕೋಡು ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಸರ್ಕಾರದ ಯೋಜನೆಯಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಡಿಪಿ ಸದಸ್ಯರು ಶಾಸಕರ ವಿಷಯದಲ್ಲಿ ಮಾತನಾಡಿರುವುದು ಸರಿಯಲ್ಲ. ಯಾರೇ ಆಗಲಿ ಆ ಸ್ಥಾನಕ್ಕೆ ಗೌರವ ನೀಡಬೇಕು ಎಂದರು. ರಸ್ತೆ ವಿಷಯದ್ದು ಈಗ ಕಾಮಗಾರಿ ಕಳಪೆ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆದ್ರೂ ಯಾಕೆ ಶಾಸಕರು ಇದು ಗಮನ ತಗೊಂಡಿಲ್ಲ? ತೋರಿಸ್ತಿದ್ದಾರೆ ಇದು ಹಿಂಗಿದೆ ಅಟ್ಲೀಸ್ಟ್ ಹೋಗ್ಬಿಟ್ಟು ಏನಾಗಿದೆ ಅಂತನಾದ್ರೂ ಅವರು ವಿಚಾರಿಸ್ಕೋಬೇಕು ಅಲ್ವಾ? ಹಾಗಾಗಿ ದಯಮಾಡಿ ನಾನು ಕೇಳ್ಕೊಳೋದಿಷ್ಟೇನೆ, ನಮ್ಮ ಶಿವರಾಮಣ್ಣ ಅವ್ರ ಬಗ್ಗೆ ಏನೇ ಮಾತಾಡೋದಾದ್ರೂ ಯೋಚನೆ ಮಾಡಿ ಮಾತಾಡಲಿ. ಅಂತ ಗೌರವಾನ್ವಿತ ವ್ಯಕ್ತಿ ನಿಜವಾಗ್ಲೂ ನಮ್ಮ ಬೇಲೂರು ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮೆಲ್ಲ ಪುಣ್ಯ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ. ಈ ವೇಳೆ ಗ್ಯಾರಂಟಿ ಯೋಜನೆಯ ಸದಸ್ಯೆ ವಿಶಾಲಾಕ್ಷಿ ಮಾತನಾಡಿ, ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ ಎಂದು ಮೊದಲು ತಿಳಿಸಿ. ನಿಮಗೆ ನೈತಿಕತೆ ಮತ್ತು ತಾಕತ್ತಿದ್ದರೆ ಇಲ್ಲಿಯವರೆಗೆ ಗ್ಯಾರಂಟಿ ಯೋಜನೆಗಳಿಂದ ಪಡೆದಿರುವ ಸವಲತ್ತುಗಳನ್ನು ವಾಪಸ್ ನೀಡುವ ಯೋಗ್ಯತೆ ಇದೆಯೇ ಎಂದು ಸವಾಲು ಹಾಕಿದರು. ಈಗಾಗಲೇ ಶಕ್ತಿ ಯೋಜನೆ, ಯುವ ನಿಧಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಅನ್ನಭಾಗ್ಯ ಯೋಜನೆಗಳಿಂದ ಕೋಟ್ಯಾಂತರ ಕುಟುಂಬಗಳು ಪ್ರಯೋಜನ ಪಡೆದಿದೆ ಎಂದು ಅಂಕಿಅಂಶಗಳನ್ನು ನೀಡಿದರು. ಇಲ್ಲಿ ಗ್ಯಾರಂಟಿ ಯೋಜನೆಯಿಂದ ಮನೆ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತನ್ನ ಕನ್ಫರ್ಮ್ ಆಗಿ ತೋರಿಸ್ಲಿ ಯಾವ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ. ಶ್ರೀ ಶಕ್ತಿ ಯೋಜನೆಯಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಇವರಿಗೆ ತಾಕತ್ತಿದ್ರೆ ಇವರು ಬಸ್ಸಲ್ಲಿ ಓಡಾಡೋದು ಬಿಡ್ಲಿ. 2000 ಏನು ಬರ್ತಿದೆ ದಾಖಲೆಗಳನ್ನ ಅವರು ಬಿಡ್ಲಿ, ದಾನ ಮಾಡಲಿ ಬೇರೆಯವರಿಗೆ, ಆಯ್ತಾ? ಅದು ನಮಗೆ ಬೇಡ ಅಂತ ಬಿಡ್ಲಿ. ಅಂತವ್ರು ಯಾರಾದ್ರೂ ಇವರು ಜನರು ಇದು ಅಧ್ಯಕ್ಷೆಯಾದ ಶೋಭಾ ಗಣೇಶ್ ಅವರು ಹೇಳ್ತಾರೆ, ಇದರಿಂದ ನಮಗೆ ತುಂಬಾ ಕುಟುಂಬಗಳು ಬೀದಿ ಬರ್ತಿದೆ, ನಮಗೆ ಇದಿಲ್ಲ. ಈ ಸಂದರ್ಭದಲ್ಲಿ ಪ್ರಮೀಳಾ, ಜ್ಯೋತಿ, ಬಾಕ್ಯಮ್ಮ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ತಗರಿ ಗ್ರಾಮದ ಕುಮಾರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೇಲೂರು ತಾಲೂಕು ನೌಕರರ ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್, ಶಿಕ್ಷಣದ ಜೊತೆಗೆ ಮಕ್ಕಳೊಳಗಿನ ನಿಗೂಢ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದು ಶಿಕ್ಷಕರ ಮಹತ್ವದ ಕರ್ತವ್ಯ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯರಾದಂಥ ದಿನೇಶ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಹೇಮಂತ್ ಸರ್ ಅವರೇ, ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಕರಿಬಸಪ್ಪ ಅವರೇ, ಕ್ರಿಯಾಶೀಲ ಶಿಕ್ಷಣ ಸಂಯೋಜಕರುಗಳಾದಂಥ ಕುಮಾರ್ ಸರ್ ಅವರೇ, ನವೀನ್ ಸರ್ ಅವರೇ, ನಾಗಮ್ಮ. ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ, ಪ್ರತಿಭಾ ಕಾರಂಜಿ ವೇದಿಕೆಗಳು ಮಕ್ಕಳ ಪ್ರತಿಭೆ ಗುರುತಿಸಲು ಮುಖ್ಯವಾಗಿದೆ. ಮಕ್ಕಳು ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಭವಿಷ್ಯದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ ಎಂದರು. ವೇದಿಕೆಯಲ್ಲಿರುವ ವಿವಿಧ ಸಂಘಗಳ ಅಧ್ಯಕ್ಷರೇ, ಡಿಸಿಒ ಮಿತ್ರರೇ, ಪ್ರೌಢಶಾಲಾ ಸಂಘದ ಅಧ್ಯಕ್ಷರೇ, ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರೇ, ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ ಇಲ್ಲಿ ಬಿಕ್ಕೋಡು ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನವೆಂಬರ್ 8 ಮತ್ತು ಡಿಸೆಂಬರ್ ಮಂತಲ್ಲಿ ಕ್ರೂಷಿಯಲ್ ಟೈಮ್ ಹೈಸ್ಕೂಲಿಗೆ ಸಂಬಂಧಿಸಿದಂತೆ, ಯಾಕಂದರೆ ನಾವು ಈಗ ಎಕ್ಸಾಮ್ ಕಡೆಗೆ. ಕಾರ್ಯಕ್ರಮದಲ್ಲಿ ಕುಮಾರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಗಿರೀಶ್ ಕೆಎಲ್, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣದ ಪುರಸಭೆ ಮುಂದೆ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿ ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿದರು.
ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಪುರಸಭೆಯಿಂದ ಗುರುತಿನ ಚೀಟಿ ಪಡೆದು ವ್ಯಾಪಾರ ಮಾಡುತ್ತಿದ್ದರೂ ಪೊಲೀಸರು ಏಕಾಏಕಿ ದೌರ್ಜನ್ಯ ನಡೆಸಿ ಸಾಮಗ್ರಿಗಳನ್ನು ತುಂಬಿಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಿದರು. ಈ ವೇಳೆ ಸುಶೀಲಾ ಮಾತನಾಡಿ, ಪುರಸಭೆಯವರು ಪ್ರತಿದಿನ ಶುಲ್ಕ ವಸೂಲಿ ಮಾಡಿಕೊಂಡು ಪೊಲೀಸರ ಕ್ರಮಕ್ಕೆ ನಮಗೂ ಸಂಬಂಧವಿಲ್ಲ ಎಂದು ಹೇಳುತ್ತಿರುವುದು ಸರಿಯಲ್ಲ. ಕೂಡಲೇ ಪೊಲೀಸರಿಂದ ಸಾಮಗ್ರಿಗಳನ್ನು ವಾಪಸ್ ಕೊಡಿಸಬೇಕು ಮತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಕೂಡ ನೀವು ವ್ಯಾಪಾರದ ವೃತ್ತಿಯನ್ನ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಪುರಸಭೆ ಕೂಡ ನಿಮಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಹೇಳಿ ನಿಮಗೆ ಒಂದು ID ಕಾರ್ಡ್ ಅನ್ನು ಕೂಡ ಕೊಟ್ಟಿದೆ. ನಿಮ್ಮ ಹತ್ರ ನೀವು ಕೂತು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಕ್ಕೆ ಅವರು ಸುಂಕವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಪೊಲೀಸ್ ದೌರ್ಜನ್ಯ ಮಾಡಿದಂಥ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮದು ಬರಲ್ಲ, ನಾವೇನಿದ್ರು ಕಾರ್ಡ್ ಕೊಟ್ಟಿದ್ದೀವಿ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ, ನಾವು ಸುಂಕ ತಗೋತಾ ಇದ್ದೀವಿ, ನಿಮ್ಮ ಪೊಲೀಸ್ ದೌರ್ಜನ್ಯ ಆದರೆ ನಮ್ಮನ್ನು ಕೇಳೋಂಗಿಲ್ಲ ಅನ್ನೋ ಥರದಲ್ಲಿ ನಿಮ್ಮ ಮುಂದೆನೇ ಮಾತಾಡಿ. ಪ್ರತಿಭಟನೆಯಲ್ಲಿ ಕೃಷ್ಣ, ಸವಿತಾ, ಪ್ರಭು, ಮಹಾದೇವ ಸೇರಿದಂತೆ ಹಲವರು ಭಾಗವಹಿಸಿದರು. ಮಳವಳ್ಳಿ ತಾಲೂಕಿನ ಕೆಂಪಯ್ಯನದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 12 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಲಿಂಗಪಟ್ಟಣ ಸುಂದರಪ್ಪನವರು ಮತ್ತು ಅವರ ಧರ್ಮಪತ್ನಿ ಲೀಲಾವತಿ ಅವರಿಗೆ ಗ್ರಾಮಸ್ಥರು, ಶಾಲಾ ಸಿಬ್ಬಂದಿ ಹಾಗೂ ಎಸ್ಡಿಎಂಸಿ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸನ್ಮಾನ ಸ್ವೀಕರಿಸಿದ ಸುಂದರಪ್ಪನವರು ಮಾತನಾಡಿ, ತಾವು ಕರ್ತವ್ಯಕ್ಕೆ ಬಂದಾಗ ಶಾಲೆಯಲ್ಲಿ ಕೇವಲ 22 ಮಕ್ಕಳ ಹಾಜರಾತಿಯಿತ್ತು. ಎಸ್ಡಿಎಂಸಿ ಸದಸ್ಯರ ಸಹಕಾರದೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಮನವಿ ಮಾಡಿದ ಪರಿಣಾಮ ಇಂದು ಮಕ್ಕಳ ಸಂಖ್ಯೆ 80ಕ್ಕೆ ಏರಿದೆ. ಮುಂದಿನ ದಿನಗಳಲ್ಲಿ ಬರುವ ಶಿಕ್ಷಕರು ಇದೇ ರೀತಿ ಕಾರ್ಯನಿರ್ವಹಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಂತೆ ಕಿವಿಮಾತು ಹೇಳಿದರು. ಕೂಡ ಸ್ಪಂದಿಸಿ ಈ ಶಾಲೆಯನ್ನ ಉತ್ತಮವಾಗಿ ಮಾಡಬೇಕನ್ನೋ ಉದ್ದೇಶವನ್ನು ವ್ಯಕ್ತಪಡಿಸಿದಾಗ ಅಂದಿನ ಎಸ್ಡಿಎಂಸಿ ಎಲ್ಲ ಸದಸ್ಯರು, ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು, ಎಲ್ಲ ಸ್ತ್ರೀಶಕ್ತಿ ಮತ್ತು ಪುರುಷ ಶಕ್ತಿಯ ಸಂಘದವರು, ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಶಾಲೆಯನ್ನು ಉತ್ತಮಪಡಿಸಲಿಕ್ಕೋಸ್ಕರ ಸಹಕಾರವನ್ನು ನೀಡಿದರು. ಅವರ ಸಹಕಾರದಲ್ಲಿ ಮತ್ತು ನಮ್ಮ ಚೇಳೂರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ 3ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚೇಳೂರು ಪೊಲೀಸ್ ಠಾಣೆಯ ಪಿಎಸ್ಐ ಮಾಳಪ್ಪ ನಾಲ್ಕುಡಿ ಅವರು ಧ್ವಜಾರೋಹಣ ನೆರವೇರಿಸಿ ನಂತರ ಮಾತನಾಡಿ, ಆಟೋ ಚಾಲಕರು ಸಾರ್ವಜನಿಕ ಜೀವನದಲ್ಲಿ ಗೌರವದಿಂದ ಬದುಕಬೇಕು, ಪ್ರತಿಯೊಬ್ಬರಿಗೂ ಗೌರವ ಭಾವನೆ ಮೂಡಬೇಕು, ಸಮವಸ್ತ್ರ ಧರಿಸಿ ಶಿಸ್ತಿನಿಂದ ನಡೆದರೆ ಚೇಳೂರು ಆಟೋ ಚಾಲಕ ಸಂಘವು ಬೇರೆಯವರಿಗೆ ಮಾದರಿಯಾಗುತ್ತದೆ. ಚಾಲಕರು ಕಾನೂನುಬದ್ಧವಾಗಿ ಬದುಕಬೇಕು, ಪರವಾನಗಿ ಜೊತೆಗೆ ಆಟೋಗೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂದು ತಿಳಿಸಿದರು. ನಮ್ಮ ವೈಯಕ್ತಿಕವಾಗಿ ನಾವು ಚೆನ್ನಾಗಿದ್ರೆ ಯಾರು ನಮಗೆ ಹೇಳೋ ಅವಶ್ಯಕತೆ ಇರಲ್ಲ, ಅದೊಂದು ಪಾಲಿಸೋಣ. ಮತ್ತೆ ಇದನ್ನೆಲ್ಲ ಬೈಕ್ ಅವೆಲ್ಲ ನಿಲ್ಲಿಸ್ತಾರೆ, ಸಂತೆ ಇದ್ದಾಗ ಸ್ವಲ್ಪ ಗಲಿಬಿಲಿ ಆಗುತ್ತೆ ಅನ್ನೋದಿದ್ರೆ ಉಳಿದ ಟೈಮು ರೋಡೆಲ್ಲ ಫ್ರೀ ಆಗಿರುತ್ತೆ, ಏನು ಸಮಸ್ಯೆ ಇಲ್ಲ. ಈ ಸಂಡೇ ಒಂದು ದಿವಸ ಸಂತೆ ಇರೋದ್ರಿಂದ ಎಲ್ಲ ಹಳ್ಳಿಯವರು ಬರ್ತಾರೆ, ಆವಾಗ ಎಲ್ಲ ಕಡೆ ಬೈಕ್ ಹೆಂಗೆ ಬೇಕಾದ್ರೆ ನಿಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅನೌನ್ಸ್ ಮಾಡ್ತಾರೆ, ಏನು ಬೇಕು ಚೇಳೂರಲ್ಲೇ ಇರ್ತೀವಿ, ನಮ್ಮ ಇಲಾಖೆಯಿಂದ ನಿಮ್ಗೆ ಏನು ಸಹಕಾರ ಬೇಕು 24/7 ನಾವು ಕೊಡ್ತೀವಿ. ನಿಮ್ಮ ಕಡೆಯಿಂದ ನಮಗೆ 100% ಸಹಕಾರ ಬೇಕೇ ಬೇಕಾಗುತ್ತೆ. ನಾವು ಸಾರ್ವಜನಿಕರಿಂದ ತುಂಬಾ ಕರ್ನಾಟಕ ಯುವಶಕ್ತಿ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಲಿಂಗರಾಜ್ ಬಿ ಗುಂಡೂರಕರ್ ಅವರ ನೇತೃತ್ವದಲ್ಲಿ ಕಮಲಾಪುರ ತಾಲೂಕಿನ ಮಹಂಗಾವ ಗ್ರಾಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಿರಗುಡಿಯ ಹವಾಮಲಿನಾಥ ಮಹಾರಾಜರು ಸಮಾರಂಭವನ್ನು ಉದ್ಘಾಟಿಸಿದರು. ಮಹಂಗಾವ ಕಳ್ಳಿಮಠದ ವಿರೂಪಾಕ್ಷ ದೇವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಪ್ರಭು ಪಾಟೀಲ್, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಿವಕುಮಾರ ಪಸಾರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಸಮಾರಂಭದಲ್ಲಿ ಸಂಗೀತ ಹಾಗೂ ಹಾಸ್ಯ ಕಲಾವಿದರಿಂದ ತಡರಾತ್ರಿಯವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಕರ್ನಾಟಕ ಯುವಶಕ್ತಿ ಸೈನ್ಯದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಕನ್ನಡ ಅಭಿಮಾನಿಗಳು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಗೊಂದಲಕ್ಕೆ ತೆರೆ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರೆ, ಸಚಿವ ಮಹದೇವಪ್ಪ ಸ್ಪಷ್ಟನೆ. ಶಬರಿಮಲೆ ಮಾಲೆ ಧರಿಸಿ ಬಂದ ವಿದ್ಯಾರ್ಥಿಗೆ ಗೇಟ್ ಪಾಸ್, ಚಿಕ್ಕಮಗಳೂರು ಕಾಲೇಜು ಪ್ರಿನ್ಸಿಪಾಲ್ನಿಂದ ಆಕ್ಷೇಪ, ಹಿಂದೂ ಸಂಘಟನೆಗಳ ಆಕ್ರೋಶದ ಬಳಿಕ ಅನುಮತಿ. ಎಚ್ಐವಿ ಸೋಂಕಿತರ ಕುರಿತ ಸಾಮಾಜಿಕ ಧೋರಣೆ ಬದಲಾಗಬೇಕು, ತಾರತಮ್ಯ ಬಿಡಿ, ಏಡ್ಸ್ ಅರಿವು ಪಡೆಯಿರಿ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಜಿಕೆ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.